ಅದು 1 ವರ್ಷದಿಂದ ನಿಂತಿರೋದು. ಮತ್ತೆ ಕೆಣಕೊಂಡು ಮತ್ತೆ ಕೆಲಸ ಮಾಡಕ್ಕೆ ಬಂದಿದ್ದಾರೆ. ಸಂದರ್ಶನ ನಾಗದ್ ಬೇಡ. ನಾವು ಯಾವುದೇ ಧರ್ಮದ ಪರವಾಗಿ ವಿರೋಧ ಇಲ್ಲ, ನಮಗೆಲ್ಲ ಸಮಸ್ಯೆನೇ. ಏನು ಆ ಪವಿತ್ರ ಸ್ಥಳದ್ದು ಏನು ಯೇಸು ಕ್ರಿಸ್ತ ಬೆಟ್ಟ ಐತೆ, ಅಲ್ಲಿಂದ ತಲೆಗೆ ಆ ಸಿಲ್ವೆ ಬೆಟ್ಟನ ತಲೆಗೆ ಅಲ್ಲಿಗೆ ಹೋಗ್ಬೇಕು. ನಾವು 24 ಸಾರಿ ಜನನ ಕರ್ಕೊಂಡು ಹೋರಾಟ ಮಾಡೋಕ್ಕೆ ಇಲ್ಲಿಗೆ ಬರೋಕ್ಕಾಗಲ್ಲ. ಎರಡನೇದು ಸ್ವಲ್ಪ ಹೇಳ್ತಾರೆ ಶಿಸ್ತು ಮೇನು. ಯಾರೋ ಅಲ್ಲಿ ಹೋಗಿ ಕೂರೋದು, ಅಲ್ಲಿ ಬಿಸಿಲು ಅನ್ನೋದು ಆ ಥರ ಇಲ್ಲ. ಶಿಸ್ತಲ್ಲಿ ಎಲ್ಲರೂ ಒಂದೇ ಜಾಗ ಕುತ್ಕೋಬೇಕು. ಆಮೇಲೆ ಶಾಮಿನ ಇಲ್ಲಿಂದ ಅದು ಹಾಕ್ಸೋದು. ರಾತ್ರಿ ಏನು ಇವತ್ತು ತೀರ್ಮಾನ ಆಗುತ್ತೆ ಅದ್ರ ಮೇಲೆ. ಬೀರ್ನಳ್ಳಿ ಕೆರೆ 20 ವರ್ಷದಿಂದ ಅವ್ರನ್ನ ದಾರಿ ತಪ್ಪಿಸಿ ಇವತ್ತು ಅವ್ರಿಗೆ ಮನೆ ಇಲ್ಲಂಗಾಗಿದ್ದಾರೆ. ಅವ್ರನ್ನ ಆ ಬಡವ್ರ ಜೀವನನ ಇವತ್ತು ಹೇಳಂಗಿಲ್ಲ. ಅಲ್ಲಿ ನೋಡಿದ್ರೆ ಮುನ್ಸಿಪಾಲ್ಟಿಗೆ ಎತ್ತಾಕ್ತಾರೆ, ಮುನ್ಸಿಪಾಲ್ಟಿಯಿಂದ ಹುಡುಕಿ ಎತ್ತಾಕ್ತಾರೆ. ಮೂರನೇದು ಪಂಟೇನಹಳ್ಳಿ ಅಂತ ಇದೆ. ಅವ್ರು ವಾಸ ಇರೋಂಥವ್ರು ಹಾವು ಕಚ್ಚಿ ಆ ಹುಡುಗಂದು ಕಾಲು ನೋಡ್ಬಿಟ್ರೆ ನೀವು ಮೊಬೈಲಲ್ಲಿ ಏನಂತೀರೋ ಎಲ್ಲಾರ್ದು ಸಮಸ್ಯೆ ಇರೋದ್ರಿಂದ ಯಾರಲ್ಲಿ ಶಿಸ್ತುಬದ್ಧ ಕುತ್ಕೋತಿರೋ ಅಂಥವ್ರು ಇಲ್ಲಿಂದ ಹೋರಾಟಕ್ಕೆ ಬರಬೇಕು. ಹೆಣ್ಮಕ್ಳು ಸಂಜೆ 5 ಗಂಟೆ ಮೇಲೆ ಹೋಗ್ಬಿಡ್ಬೇಕು. 6 ಗಂಟೆ ಮತ್ತೆ ಬೆಳಗ್ಗೆ 10 ಗಂಟೆ ಅಲ್ಲಿಗೆ ಬಂದು ಸೇರ್ಬೇಕು. ಗಂಡಸ್ರಿಗೆ ಯಾರ್ಯಾರು ಇದ್ದಾರೆ ಎಲ್ಲ ಕೊಡ್ಬೇಕು. ನಮಗೇನಂದರೆ DC ಅವ್ರು ಹೇಳ್ತಾರೆ ನಾವು ಬಗೆಹರಿಸ್ತೀವಿ, ನಿನ್ನ ಬನ್ನಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪಂಗಿಲ್ಲ. ಒಂದು ಮೀಟಿಂಗ್ ಕರಿತೀವಿ, ನಿನ್ನ ಯಾವುದೇ ಕಾರಣಕ್ಕೂ ಆ ಕೆಲಸನೇ ಮಾಡೋಕ್ಕೊಡಲ್ಲ. ಪಂಟೇನಹಳ್ಳಿಲಾಗಲಿ, ಆಮೇಲೆ ಯಾವುದು ನಮ್ಮ ಹೊಸಮಠದಾಗಲಿ, ಬೀರ್ನಳ್ಳಿ ಕೆರೆದಾಗಲಿ ಎಲ್ಲರನ್ನೂ ನಾವು ಸಮಾನದಿಂದ ನೋಡಿ ನಿಮ್ಮ ಒಂದು ಜಿಲ್ಲಾಧಿಕಾರಿಯವ್ರು ಏನಾರು ಮೀಟಿಂಗ್ನ ಕರೆದು ಮುಖಂಡರು ಯಾರ್ಯಾರು ಬರ್ತಿರೋ ಅಂತಾರೆ 5-5 ಜನ ಬರ್ತೀವಿ ಅಂದರೆ ಮಾತ್ರ ಕ್ಯಾನ್ಸಲ್. ಇಲ್ಲ ಅಂದರೆ ಅನಿರ್ದಿಷ್ಟ ಕಾಲ ಅಲ್ಲಿ ನೀರು ಬಿಡಬೇಕು. ಪಂಟೇನಹಳ್ಳಿಯಲ್ಲಿ ಬೀರ್ನಳ್ಳಿ ಕೆರೆಯಲ್ಲಿ ಮನೆನೂ ಆಗಬೇಕು. ಆಮೇಲೆ ನಮ್ಮ ಹೊಸಮಠದ್ದು ಪೂರ್ತಿ ಅದು ಮಠ ಇದ್ರದ್ದು ಇನ್ನೊಂದ್ಸರಿ ಕೈ ಹಾಕ್ಬಾರ್ದು. ಅವ್ರು ಬಡವರು, ಅವ್ರಿಗೆ ಮನೆ ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಅವ್ರು ಕೆಲಸ ಮಾಡಕ್ಕೆ ಕೊಡಬೇಡಿ ಅಂತ. ಎಲ್ಲರ ಕೊಡಿ. ನಮಗೆ ಒಂದು ಪವಿತ್ರ ಸ್ಥಳ ಇದೆ ಯೇಸು ಕ್ರಿಸ್ತ ಅವ್ರದ್ದು. ಆ ಬೆಟ್ಟನ ನಮಗೆ ಉಳಿಬೇಕು. ನಾನು ಇಷ್ಟು ಹೇಳ್ತೀನಿ. ಆಮೇಲೆ ಶಿಸ್ತಾಗಿರಬೇಕು. ಯಾರೇ ಎಣ್ಣೆ ಕುಡ್ಕೊಂಡು ಯಾರೇ ಅಲರ್ಟೆ ಮಾಡೋದು ದಯವಿಟ್ಟು ಅಂತ ಬರಬಾರ್ದು. ಇದಕ್ಕೆ ಆದಂಥ ಒಂದು ಸಿದ್ಧಾಂತ ಇದೆ. ಚಳುವಳಿನ ನಾವು ಸತ್ರು ಚಳುವಳಿ ಮುಂದೊತ್ತವ್ರು ನಡಿಬೇಕು. ಈ ಚಳುವಳಿಗೆ ಅನ್ನೋದು 48 ವರ್ಷದಿಂದ ಸಿದ್ಧಾಂತ ಇರೋಂಥ ಚಳುವಳಿಯವರು ರಾಜ್ಯಾಧ್ಯಕ್ಷರು ಇವತ್ತು ಬರಬೇಕು. ಯಾವುದೇ ಕಾರಣಕ್ಕೆ ಅವ್ರು ಏನಿದ್ದಾರೆ ಕೋರ್ಟ್ ನಡೀತೈತೆ. ಆ ಕೋರ್ಟ್ ನಡೀತಾ ತಕ್ಷಣ ನಾನು ಎಷ್ಟೊತ್ತಾದರೂ ನಾನು ಬಂದೇ ಬರ್ತೀನಿ ಬಾಬು, ನೀವು ಅಲ್ಲಿ ಕುತ್ಕೊಂಡಿರಿ, ಪಟಾಗಲ್ಲೇ ಅಲ್ಲೇ ಇರಿ, ನಾನು ಬಂದಿದ್ದಕ್ಕನ ಅಂತ ಹೇಳವ್ರೆ. ಇದ್ರಿಗೆ ಭದ್ರಾಗಿ ಎಲ್ಲರೂ ಹೊಂಡ್ತೀವಿ ಅಂದರೆ ಎಲ್ಲರೂ ಕೈ ಎತ್ತಿ. ಆಮೇಲೆ ಮಧ್ಯದಲ್ಲಿ ಓಡಾಡೋದು, ಕೈ ಇದು ಮಾಡೋದು ಯಾರು ಮಾಡಬಾರ್ದು. ಎಲ್ಲ ಶಾಲೆಟ್ಟರಿಗೆ ಎತ್ತರಿಂಗೆ ರಕ್ಷಣಾ ವೇದಿಕೆ ನಮ್ಮದು ಗುರಿ. ನಾವು ಯಾವುದೇ ಪಕ್ಷದಲ್ಲಿ ಇಲ್ಲೇ ಕೆಳಗಡೆ ಯಾರ್ದು ಹೋಗಿ ಇದ್ರ ಹತ್ರ ದುಡ್ಡು ಇಸ್ಕೊಂಡು ಹೋರಾಟ ಮಾಡ್ತೀವಿ. ನಿಮ್ಮ ಸ್ವಾಭಿಮಾನದ ದುಡ್ಡು, ನಿಮ್ಮ ಹೋರಾಟ, ನಿಮ್ಮ ಹಕ್ಕು, ನಿಮ್ಮ ದುಡ್ಡಲ್ಲಿ ನೀವು ಹೋರಾಟ ಮಾಡ್ತಿರೋದು. ಯಾರ ಹತ್ರನೇ ಕೈ ಚಾಚೋದಲ್ಲಿ ಇನ್ನೊಂದು ಮಾಡೋದಾಗಲಿ ನಾವು ಮಾಡೋರಲ್ಲ. ಇದು ರೈತ ಚಳುವಳಿ ಸಿದ್ಧಾಂತ, ರಕ್ಷಣಾ ವೇದಿಕೆ ಸಿದ್ಧಾಂತ. ನಾವು ಏನು ಇಲ್ಲಿ ಬಂದಿದ್ದೀವೋ ನಾವೆಲ್ಲ ಇಲ್ಲಿ ಅಣ್ತಂದ್ರಾಗಿ ನಮ್ಮ ಸಮಸ್ಯೆನ ಬಗೆಹರಿಂತಕ್ಕ ನಾವು ಯಾರು ಎದಳಲ್ಲ ಅಂತ ಹೇಳಿ ಇಲ್ಲಿಂದ ಲೈನಾಗಿ ಎರಡೇ ಲೈನು, ಎರಡೇ ಜನ ನಾವು ಏನು ಶಿಸ್ತಿರ್ತೀವಿ ಆ ಶಿಸ್ತು ಮೇಲೇನೆ ಚಳುವಳಿ ನಡೆಯೋದು. ಶಿಸ್ತನ್ನ ದಾರಿ ತಪ್ಪಬಾರ್ದು. ಪ್ರತಿಯೊಬ್ಬರು ಸೈಲೆಂಟಾಗಿ ಅಲ್ಲಿ ಬಿಸಿಲಿದೆ ಅದಿದೆ ಅಂತ ಕೂರಬಾರ್ದು. ಎಲ್ಲ ಒಟ್ಟಿಗೆ ಕುತ್ಕೋಬೇಕು. ನಮ್ಮ ಸಮಸ್ಯೆ ಬಗೆಹರಿಂತಕ್ಕ ಯಾರು ಎದಳಬಾರ್ದು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಯಾರು ಅಂತಾರೆ ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂದರೆ ಇಲ್ಲಿಂದನೇ ಹೋಗಿ. ಯಾರನ್ನ ಮತ್ತೆ ನಾವು 24 ಸಾರಿ ಕರ್ಕೊಬರೋಕ್ಕಾಗಲ್ಲ. ಪಾಪ ಮಾಸ್ಟ್ರಿಗೆ ಅವ್ರ ಹೋರಾಟಕ್ಕೆ ಅವ್ರಿಗೆ ಹುಷಾರಿಲ್ಲ ಅಂದ್ರೂ ಬಾಬಣ್ಣವ್ರ ಇದೊಂದು ಕೈ ಹಾಕಿದ್ರು. ಯಾವುದೇ ಕಾರಣಕ್ಕೂ ಇದು ಗೆಲ್ಲಬೇಕು, ನಾವು ಬಿಡಬಾರ್ದು ಅಂತ. ನಮ್ಮ ಪಂಟೇನಹಳ್ಳಿ ಅವರು ಅಷ್ಟೇ ಯಾವುದೇ ಕಾರಣಕ್ಕೂ ಅಲ್ಲಿ ಬಡವರು ಇರೋದು ನಾವು ಓಡಾಡಬೇಕು ಅಂತ ಹೇಳಿ ಅವರು ಜನನ ಕಟ್ಕೊಂಡು ತಿರುಗ್ತಾರಂತವ್ರು. ಆಮೇಲೆ ನಮ್ಮ ಏನಿವತ್ತು ಹೊಸಮಠದ್ದು ಸಿಲಿಬೆ ಬೆಟ್ಟನ ಇವತ್ತಿಗೆ ಎಂಡ ಅಂತ ಹೇಳಿದಿಂತಕ್ಕನೂ ಅಲ್ಲಿ ಮಾಡಕ್ಕೆ ಕೊಡಲ್ಲ ಅಂದಿರ್ತಕ್ಕೂ ನಾವು ಹೋರಾಟ ಮಾಡಕ್ಕೆ ಎಲ್ಲ ಜಯ ಇರಬೇಕು. ಜಯ ಯೇಸು ಕ್ರಿಸ್ತ ಅವರು ಅಂತ ಮೂರು ಜನ ಮಾಡಿ